ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಕನ್ನಡ ಗಮನಿಸ್ತಾ ಇದ್ದಾರೆ. ಇವತ್ತು ನನ್ನ ಮುಂದೆ ವಿವೋ V27 Pro ಸ್ಮಾರ್ಟ್ಫೋನ್ ಇರುವಂಥದ್ದು. ವಿವೋದು ವಿ ಸೀರೀಸ್ ಸ್ಮಾರ್ಟ್ಫೋನ್ಗಳೆಲ್ಲ ಒಂದು ರೀತಿ ಕ್ಯಾಮರಾ ಸೆಂಟ್ರಿಕ್ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದು. ಇದಕ್ಕಿಂತ ಮುಂಚೆ ವಿ ಸೀರೀಸ್ನಲ್ಲಿ ಕ್ಯಾಮ್ರಾ ಚೆನ್ನಾಗಿರ್ತಿತ್ತು, ಉಳಿದ ಸ್ಪೆಸಿಫಿಕೇಷನ್ ಎಲ್ಲ ಅಷ್ಟೊಂದು ಚೆನ್ನಾಗಿರ್ತಿರಲಿಲ್ಲ. ಆದರೆ ರೀಸೆಂಟಾಗಿ ಈ ವಿ ಸೀರೀಸ್ನಲ್ಲಿ ಎಲ್ಲ ಸ್ಪೆಸಿಫಿಕೇಷನ್ನು ಚೆನ್ನಾಗಿ ಕೊಡೋಕ್ಕೆ ಶುರು ಮಾಡಿದ್ದಾರೆ. ನಾನು ಈ ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಅನ್ಕೋತಾ ಇದ್ದೀನಿ ಈ ಸ್ಮಾರ್ಟ್ಫೋನ್ 35,000-40,000 ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ. ಆ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ. ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲನೇದಾಗಿ ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ದೀರಾ. ಈ ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ಲಿಟ್ರಲಿ ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು, ಹೆವಿ ಲೈಟ್ ಆಗಿದೆ. ಈ ಫೋನ್ನ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಸಿಗ್ತಾ ಇದೆ. ನಂತರ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ಕೂಡ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್ ಇದಾಗಿದೆ. ನಂತರ 66 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ವಿಷಯ. ಈ ಪ್ರೈಸ್ ರೇಂಜಿಗೆ 66 ವ್ಯಾಟ್ ಅಂತಂದರೆ ಓಕೆ ಅಂತೀನಿ. ಇತ್ತೀಚೆಗೆಲ್ಲ 250-300 ವ್ಯಾಟ್ ತನಕನೂ ಕೂಡ ಚಾರ್ಜನ್ನು ಕೊಡೋಕ್ಕೆ ಶುರು ಮಾಡಿದ್ದಾರೆ. 66 ವ್ಯಾಟ್ ಅಂತಂದರೆ ಪರವಾಗಿಲ್ಲ ಅಂತೀನಿ. ನಂತರ USB Type-C ಡಾಟಾ ಕೇಬಲ್, Type A ಇಂದ Type-C ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಮತ್ತು ಕೊನೆಯದಾಗಿ ಒಂದು ಸಿಮ್ ಎಜೆಕ್ಷನ್ ಪಿನ್ನ ಕೊಟ್ಟಿದ್ದಾರೆ. ಅದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬಂತು ಅಂತ ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಹೆವಿ ಪ್ರೀಮಿಯಂ ಲುಕ್ಕನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು, ಫ್ಲ್ಯಾಗ್ಶಿಪ್ ಲೆವೆಲ್ನ ಸ್ಮಾರ್ಟ್ಫೋನ್ ಅಂತ ಬೇಕಾದರೂ ಅನ್ಬೋದಾಯ್ತಾ. ಈ ಪ್ರೈಸ್ ರೇಂಜಿಗೆ ಒಳ್ಳೆ ಸ್ಪೆಸಿಫಿಕೇಷನ್ ಕೊಟ್ಟಿದ್ದಾರೆ. ತುಂಬ ಲೈಟ್ ವೇಟ್ ಇದೆ, ಕೇವಲ 182 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು ತುಂಬ ತಿನ್ನಾಗಿ ಕೂಡ ಇದೆ. ಕೇವಲ 7.4 mm ಥಿಕ್ನೆಸ್ಸನ್ನು ಹೊಂದಿರುವಂಥದ್ದು ಆಯಿತಾ. ಸೊ ಬಿಲ್ಡ್ ಮಾತ್ರ ಸೂಪರ್ ಆಗಿದೆ. ಫ್ರಂಟಲ್ಲಿ ನಮ್ಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇದೆ ಆಯಿತಾ. 3D ಕರ್ವ್ ಡಿಸ್ಪ್ಲೇ ಅಂತಾರೆ ವಿವೋದವರು. ಅವರೇ ಆಲ್ರೆಡಿ ಫ್ರಂಟಲ್ಲಿ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ. ಸೊ ಫ್ರಂಟಿಂದ ಹೆವಿ ಸಕ್ಕತ್ತಾಗಿ ಕಾಣುತ್ತೆ. ಒಂದು ಸಣ್ಣ ಪಂಚೋಲ್ ಇದೆ ಫ್ರಂಟಲ್ಲಿ. ಬೆಸಲ್ ಆಲ್ಮೋಸ್ಟ್ ಎಲ್ಲ ಕಡೆ ಕಡಿಮೆನೇ ಇರುವಂಥದ್ದು. ಹಿಂದ್ಗಡೆಗೆ ಬಂತು ಅಂತ ಅಂದರೆ ನಿಮಗೆ ಗ್ಲಾಸ್ ಬ್ಯಾಕ್ ಸಿಗ್ತದೆ. ಇದು ಕಲರ್ ಚೇಂಜಿಂಗ್ ಗ್ಲಾಸ್ ಬ್ಯಾಕು. ನಿಮಗೆ ಮನೆ ಒಳಗಡೆ ಲೈಟ್ ಬ್ಲೂ ಕಲರ್ ಕಾಣುತ್ತೆ, ನೋಡ್ತಾ ಇದ್ದೀರಾ. ಆಕಾಶ ನೀಲಿ ಬಣ್ಣ. ನೀವಲ್ಲೇ ಹೊರಗಡೆ ಹೋದ್ರಿ, ಬಿಸಿಲಿಗೆ ಹೋದರೆ ಫುಲ್ಲು ಡಾರ್ಕ್ ಆಗುತ್ತೆ, ಫುಲ್ಲು ಡಾರ್ಕ್ ಬ್ಲೂ ಆಗುತ್ತೆ. ಕ್ರೇಜಿ ನೆಕ್ಸ್ಟ್ ಲೆವೆಲ್ ಕಲರ್ ಚೇಂಜಿಂಗ್ ಅಂತ ಅನ್ನಿಸ್ತು. ಒಂಥರ ಮ್ಯಾಟ್ ಫಿನಿಶ್ ಇದೆ ಆಯಿತು. ಅದರಿಂದ ಸ್ಮಡ್ಜಸ್ ಆಗಲ್ಲ, ಅದೊಂದು ಖುಷಿ ಕೊಡ್ತು ನನಗೆ. ಮತ್ತು ಗ್ಲಾಸ್ ಆಗಿರೋದ್ರಿಂದ ಅಷ್ಟು ಇದೆ, ಸ್ಕ್ರ್ಯಾಚ್ ಕೂಡ ಆಗಲ್ಲ ಆಯಿತಾ. ಬೇಕಾದ್ರೆ ನಾನು ನಿಮಗೆ ಸ್ಕ್ರ್ಯಾಚ್ ಮಾಡಿ ತೋರಿಸ್ತೀನಿ, ನೋಡ್ತಾ ಇದ್ದೀರಾ. ಫೀಲಲ್ಲೇ ಗೊತ್ತಾಗ್ಬಿಡುತ್ತೆ ಮ್ಯಾಟ್ ಫಿನಿಶು. ಸ್ಕ್ರ್ಯಾಚ್ ಆದರೂ ಕೂಡ ನಿಮ್ಗೆ ಅಷ್ಟೊಂದು ಕಾಣಲ್ಲ. ಸೊ ಸೂಪರ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತದೆ ಮತ್ತು ಒಂಥರ ರಿಂಗ್ LED ಸಿಗ್ತಾ ಇರುವಂಥದ್ದು ಗಮನಿಸ್ತಾ ಇದ್ದಾರೆ. ರಿಂಗ್ LED, ಆ್ಯಕ್ಚುಲಿ 2 LED ಇದೆ, ಅದನ್ನು ರಿಂಗ್ ರೀತಿ ಮಾಡಿದ್ದಾರೆ. ಒಂಥರ ಚೆನ್ನಾಗಿ ಕಾಣುತ್ತೆ. ಸೊ ಹೆವಿ ಕ್ಲೀನ್ ಆಗಿದೆ ಹಿಂದ್ಗಡೆ, ಸಖತ್ ಇಂಪ್ರೆಸಿವ್ ಅಂತ ಅನ್ನಿಸ್ತು. ನನಗೆ ತುಂಬ ಇಷ್ಟ ಆಯಿತು. ಮತ್ತು ಈ ಫೋನ್ನ ಫ್ರೇಮು ಪ್ಲಾಸ್ಟಿಕ್ ಫ್ರೇಮ್ ಆಗಿರುವಂಥದ್ದು. ಈ ಫೋನಲ್ಲಿ USB Type-C ಪೋರ್ಟ್ ಇದೆ ಮತ್ತು ಹೆಡ್ಫೋನ್ ಜಾಕ್ ಇಲ್ಲ. ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. ಸ್ಪೀಕರ್ ಗ್ರಿಲ್ ನಿಮಗೆ ಕೆಳಗಡೆ ಕೊಟ್ಟಿದ್ದಾರೆ. ಯಾವುದೇ IP ರೇಟಿಂಗ್ ನಿಮಗೆ ಅಫಿಷಿಯಲ್ ಆಗಿ ಫೋನ್ನ ಜೊತೆಗೆ ಸಿಗ್ತಾ ಇಲ್ಲ. ಮೆಟಾಲಿಕ್ ಫ್ರೇಮ್ ಕೊಟ್ಟಿದ್ರೆ ಬೆಂಕಿ ಇರ್ತಾಯಿತ್ತು. ಮೆಟಾಲಿಕ್ ಫ್ರೇಮ್ ಕೊಟ್ಬಿಟ್ಟಿದ್ರೆ ಕಂಪ್ಲೀಟ್ ಸ್ಮಾರ್ಟ್ಫೋನ್ ಆಗ್ತಾಯಿತ್ತು. ಅವಶ್ಯಕತೆ ಇರುವಂಥ ಎಲ್ಲ ಸ್ಪೆಸಿಫಿಕೇಷನ್ ಕೊಟ್ಟಿರೋ ರೀತಿ ಆಗ್ತಾಯಿತ್ತು. ಬಟ್ ಓಕೆ, ನಂಗೆ ಅನ್ನಿಸ್ದಂಗೆ ಅದನ್ನು ಬಿಟ್ಟು ಬೇರೆ ಸ್ಪೆಸಿಫಿಕೇಷನ್ ಚೆನ್ನಾಗಿ ಕೊಟ್ಟಿದ್ರೆ ಕಾಂಪ್ರಮೈಸ್ ಮಾಡಿಕೊಡೋಣ. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಪ್ರತಿಯೊಂದು ಚೆನ್ನಾಗಿದೆ. ಈ ಫ್ರೇಮ್ ಒಂದನ್ನು ಬಿಟ್ಟು ಫ್ರೇಮ್ ಮೆಟಲ್ ಕೊಟ್ಬಿಟ್ಟಿದ್ರೆ ನೆಕ್ಸ್ಟ್ ಲೆವೆಲ್ ಕುಣಿದಾಡ್ಬಿಡುವೆ ನಾನು ಇಲ್ಲೇನೆ ಆಯಿತಾ. ಸೊ ಓಕೆ ಅಂತೀನಿ ಡಿಸೈನ್ ಮತ್ತು ಬಿಲ್ಡ್. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸೊಲ್ಯೂಷನ್ನ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಇದು HDR10+ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ. ಬಿಸಿಲಿಗೆ ರೋಡ್ ತುಂಬ ಬ್ರೈಟಾಗಿ ಕಾಣುತ್ತೆ ಆಯಿತಾ. ವ್ಯೂಯಿಂಗ್ ಆ್ಯಂಗಲ್ ತುಂಬ ಚೆನ್ನಾಗಿದೆ, ವಿವಿಡ್ ಆಗಿದೆ. ರಿಫ್ರೆಶ್ ರೇಟ್ ಕೂಡ ಅಷ್ಟೇ 30, 60, 90 ಅವಶ್ಯಕತೆ ಇರೋ ಟೈಮಲ್ಲಿ ಅದು ವೇರಿ ಆಗುತ್ತೆ. ಸೊ ಡಿಸ್ಪ್ಲೇ ಪರವಾಗಿಲ್ಲ ಅಂತೀನಿ. ಇದು LTPO ಲೆವೆಲ್ನ ಡಿಸ್ಪ್ಲೇ ಅಲ್ಲ, ಬಟ್ ಸ್ಟಿಲ್ ಈ ಬೆಲೆಗೆ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಸೊ ಒಂದು ಒಳ್ಳೆಯ ಡಿಸ್ಪ್ಲೇಯನ್ನು ಹಾಕಿದ್ದಾರೆ. ಇನ್ನು ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿರುವಂಥ ರ್ಯಾಮ್ ಬಂದ್ಬಿಟ್ಟು LPDDR5 ರ್ಯಾಮು. ಕ್ರೇಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಒಂದು ಪ್ರೈಸ್ ರೇಂಜಿಗೆ.
ಮತ್ತು ಸ್ಟೋರೇಜ್ ಬಂದ್ಬಿಟ್ಟು UFS 3.1 ಸ್ಟೋರೇಜು. ಈ ಬೆಲೆಗೆ ನನಗೆ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹೌದು, ಇದಕ್ಕಿಂತ ಚೆನ್ನಾಗಿರುವಂಥ ರ್ಯಾಮು ಸ್ಟೋರೇಜು ರೀಸೆಂಟಾಗಿ ಬಂದಿದೆ. DDR5X, UFS 4.0 ಎಲ್ಲ ಬಂದಿದೆ. ಬಟ್ ಇದು ಕೂಡ ಅಷ್ಟೊಂದು ಕೆಡ್ತಾಗಿಲ್ಲ. ಇದು ಕೂಡ ಒಳ್ಳೆಯ ರ್ಯಾಮು ಸ್ಟೋರೇಜೇ. ಈ ಬೆಲೆಗೆ ನನಗೆ ಪರ್ಸ್ನಲಿ ಓಕೆ ಅಂತ ಅನ್ನಿಸ್ತು. ನನಗೆ ಅವ್ರು ಕಳಿಸಿರುವಂಥದ್ದು 8GB ರ್ಯಾಮ್ ಮತ್ತು 128GB ಸ್ಟೋರೇಜ್ನ ವೇರಿಯಂಟು. ಪ್ರಿಫರಬಲಿ ಸ್ಟೋರೇಜ್ ಇನ್ನೊಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಒಳ್ಳೆಯದು. ನೋಡಿ ಆಯಿತಾ, ನಿಮ್ಮ ಬಡ್ಜೆಟ್ ಮೇಲೆ ಡಿಪೆಂಡ್ ಆಗುತ್ತದು. ಸೊ ರ್ಯಾಮ್ ಸ್ಟೋರೇಜು ಕೂಡ ಚೆನ್ನಾಗಿದೆ, ಬೆಲೆಗೆ ತಕ್ಕ ರೀತಿಯಲ್ಲಿರುವಂಥದ್ದು. ಇನ್ನು ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯ ಪ್ರೊಸೆಸರ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಡೈಮೆನ್ಸಿಟಿ 8200 4 ನ್ಯಾನೋಮೀಟರ್ ಟೆಕ್ನಾಲಜಿಯೊಂದಿಗೆ ಬಿಲ್ಡ್ ಆಗಿರುವಂಥ ಪ್ರೊಸೆಸರ್, ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ನಾನು ಅಂತದ್ದು ಬೆಂಚ್ ಮಾರ್ಕ್ ಚೆಕ್ ಮಾಡ್ದಂಗೆ ಸುಮಾರು 8.5 ಲಕ್ಷ ರೇಟಿಂಗನ್ನು ಕೊಡ್ತು. 8.5 ಲಕ್ಷ 9 ಲಕ್ಷ ತನಕನೂ ಕೂಡ ಕೊಡಬಲ್ಲಂಥ ಸಾಮರ್ಥ್ಯ ಇದೆ ಈ ಪ್ರೊಸೆಸರಿಗೆ. ಹೆವಿ ಪವರ್ಫುಲ್, ಒಂಥರ ಫ್ಲ್ಯಾಗ್ಶಿಪ್ ಪ್ರೊಸೆಸರ್ ಅಂತ ಬೇಕಾದ್ರೂ ಅನ್ಬೋದು. ಯಾವ ಗೇಮ್ ಬೇಕಾದರೂ ಫುಲ್ ಹೈ ಸೆಟ್ಟಿಂಗಲ್ಲಿ ಆಡ್ಕೊಬೋದು, ಎಂಥ ಅಪ್ಲಿಕೇಶನ್ ಹೆಂಗೆ ಬೇಕಾದ್ರೂ ರನ್ ಮಾಡ್ಬೋದು. ಸೊ ಗೇಮರ್ಸ್ಗಳಿಗಂತೂ ಆಗುತ್ತೆ, ಆರಾಮಾಗಿ ನೀವು ಗೇಮ್ಸನ್ನು ಈ ಸೆಟ್ಟಿಂಗೆಲ್ಲ ಫುಲ್ ಆಡ್ಕೊಬೋದು. ಸ್ವಲ್ಪನೂ ಲ್ಯಾಗ್ ಅಂತ ಅನಿಸೋದಿಲ್ಲ ನಿಮಗೆ. ಸೊ ಚೆನ್ನಾಗಿ ಆಪ್ಟಿಮೈಸ್ ಕೂಡ ಮಾಡಿದ್ದಾರೆ ಫೋನ್ನ, OSನ, ಹಾರ್ಡ್ವೇರ್ನ ಎಲ್ಲದೂ. ಎಲ್ಲೂ ಕೂಡ ನಂಗೆ ಲ್ಯಾಗಿ ಆ ಥರ ಏನೂ ಅನಿಸಿಲ್ಲ. ಒಟ್ಟಿಗೆ ಚೆನ್ನಾಗಿದೆ, ಒಂದು ಒಳ್ಳೆಯ ಪ್ರೊಸೆಸರ್. ಸೊ ಈ ಬೆಲೆಗೆ ಸೂಪರ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮುಂಚೆ ಎಲ್ಲ ಹೆಂಗೆ ಮಾಡೋರು ಅಂತ ಅಂದರೆ V ಸೀರೀಸ್ನಲ್ಲಿ ಕ್ಯಾಮ್ರಾ ಚೆನ್ನಾಗಿರೋದು, ಪ್ರೊಸೆಸರ್ ಕೆಡತಾಗಿರೋದು ಕೊಟ್ಬಿಟ್ಟಿರೋರು, ಒಂದು ಮಿಡ್ ಆ್ಯಂಡ್ ಪ್ರೊಸೆಸರ್ ಕೊಟ್ಟಿರೋರು. ಬಟ್ ಈಗ ಹೆವಿ ಒಳ್ಳೆ ಪ್ರೊಸೆಸರ್ನ ಹಾಕಿದರೆ ಸೊ ಮೋಸ ಇಲ್ಲ ಅಂತ ಅನ್ನಿಸ್ತು. ಡಿಪೆಂಡ್ಸ್, ನೋಡೋಣ ಎಷ್ಟು ಗ್ಲಾನ್ಸ್ ಮಾಡ್ತಾರೆ ಆಗಲೇ ಗೊತ್ತಾಗಲ್ಲ ನಮಗೆ. ಬೆಲೆ ನೋಡ್ಕೊಂಡು ಜಡ್ಜ್ ಮಾಡ್ಬೋದು ನಾವು. ಪ್ರೊಸೆಸರ್ ಸೂಪರಾಗೆ ತಲೆ ಕೆಡಿಸ್ಕೊಂಬಿಡಿ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತಾಡಲೇಬೇಕು. ಕ್ಯಾಮ್ರಾ ಓರಿಯೆಂಟೆಡ್ ಫೋನ್ ಆಬ್ವಿಯಸ್ಲಿ ಮಾತಾಡದೆ ಇನ್ನೇನು. ಸೊ ಯೂಶಲಿ ವಿವೋದು V ಸೀರೀಸ್ ಎಲ್ಲ ಫೋನ್ಗಳು ಕೂಡ ಕ್ಯಾಮ್ರಾ ಚೆನ್ನಾಗಿರುತ್ತೆ. ಇದು ಕೂಡ ಬೆಂಕಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ವಿವೋದು X ಸೀರೀಸ್ ಬರುತ್ತಲ್ವಾ, ಆ ಲೆವೆಲಿಗೆ ಇರುವಂಥದ್ದು ಕ್ಯಾಮ್ರಾ. X ಸೀರೀಸು ಫ್ಲ್ಯಾಗ್ಶಿಪ್ ವಿವೋದು, ಆಯಿತಾ. ಅದೇ ಲೆವೆಲಿಗೆ ಕ್ಯಾಮ್ರಾವನ್ನು ಇದರಲ್ಲಿ ಕೊಟ್ಟಿರುವಂಥದ್ದು ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಮೇನ್ ಸೆನ್ಸರ್ 50 ಮೆಗಾಪಿಕ್ಸೆಲ್ ಎಂದು f1.9 ಅಪರ್ಚರ್ನ ಹೊಂದಿರುವಂಥ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ನ ಹೊಂದಿರುವಂಥ ಸೆನ್ಸರ್. ಇದು ತೆಗೆಯುವಂಥ ಫೋಟೋ ಸಖತ್ತಾಗಿದೆ. ಇದು ಒಳ್ಳೆ ಫೋಟೋ, ಲೋ ಲೈಟಲ್ಲೂ ತೆಗೆಯುತ್ತೆ, ಡೇ ಲೈಟಲ್ಲೂ ತೆಗೆಯುತ್ತೆ. ನನಗಂತೂ ಹೆವಿ ಇಂಪ್ರೆಸ್ ಮಾಡಿದೆ. ಏನಕ್ಕೆ ಅಂದರೆ ಇದರಲ್ಲಿ ತೆಗೆದ್ರೆ ಚೆನ್ನಾಗಿ ಕಾಣ್ತೀರಾ ನೀವು, ಆಯಿತಾ. ಜನಗಳಿಗೆ ಇಷ್ಟ ಆಗೋದೇ ಅದು, ಆಯಿತಾ. ಜನಗಳಿಗೆ ಇಷ್ಟ ಆಗೋದು. ನೀವು ಪಕ್ಕ ಇನ್ನೊಂದು ಯಾವುದೋ ಐಫೋನ್ ಯಾವುದೋ ಇಟ್ಬಿಟ್ಟು ಇನ್ನೊಂದು ಕಡೆ ಇದನ್ನು ಇಟ್ಬಿಟ್ಟು ನೀವು ಇಬ್ಬರಿಗೆ ಯಾರು ಹುಡುಗಿರಿಗೆ ಕೊಟ್ಬಿಟ್ಟು ಯಾವ ಫೋನ್ ಕ್ಯಾಮ್ರಾ ಚೆನ್ನಾಗಿದೆ ಅಂತ ಅಂದರೆ ಕೇಳಿದ್ರೆ ಎಲ್ಲರೂ 100% ಈ ಫೋನ್ ಅಂತಲೇ ಅನ್ನೋದು. ಅವ್ರಿಗೆ ಚೆನ್ನಾಗಿ ಕಾಣಬೇಕು ಅಷ್ಟೇ ಅಲ್ಲ, ಔಟ್ಫಿಟ್ ಚೆನ್ನಾಗಿ ಕಾಣಬೇಕು, ಫೇಸ್ ಚೆನ್ನಾಗಿ ಕಾಣಬೇಕು, ಕ್ಲಿಯರಾಗಿ ಕಾಣಬೇಕು. ಸೊ ಅದರಿಂದ ಈ ಫೋನ್ ಅದಕ್ಕೆ ಹೇಳಿ ಮಾಡಿ ಬುದ್ಧಿವಂತರು ಇವರು ವಿವೋದವರು ಹೇಳಿ ಮಾಡಿಸಿದ ರೀತಿ ಇರುವಂಥದ್ದು. ಸೊ ಕ್ಯಾಮ್ರಾ ಬೆಂಕಿ ಇದೆ, ಆಯಿತಾ. ಜೊತೆಗೆ ಇದರಲ್ಲಿ ನೀವು ಪೋರ್ಟ್ರೇಟಿಗೆ ಹೋದರೆ ಅಲ್ಲಿ ಕೆಲವೊಂದು ಸ್ಟೈಲ್ಸ್ಗಳಿದಾವೆ, ಆಯಿತಾ. ವೆಡ್ಡಿಂಗ್ ಮೋಡ್ ಅಂತ ಒಂದು ಹೊಸ ಸ್ಟೈಲ್ ಆ್ಯಡ್ ಮಾಡಿದರೆ ಸೊ ಸಕ್ಕಲ ಬರುತ್ತೆ. ನೀವು ಅಂದರೆ ಏನಾದರೂ ಫಂಕ್ಷನ್ ವೆಡ್ಡಿಂಗ್ ಟೈಮಲ್ಲಿ ಆ ಒಂದು ಲೈಟಿಂಗಿಗೆ, ಆ ಲೈಟಿಂಗಲ್ಲಿ ಈ ಒಂದು ಮೋಡನ್ನು ಹಾಕ್ಕೊಂಡು ಈ ಒಂದು ಫಿಲ್ಟರ್ ಹಾಕ್ಕೊಂಡು ನೀವು ತೆಗೆದ್ರೆ ಸಕ್ಕಲ ಬರುತ್ತೆ ಫೋಟೋ. ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ನಂದನ್ನೇ, ವೆಡ್ಡಿಂಗಲ್ಲ ಇಲ್ಲ ಹೊರಗಡೆ ತೆಗೆದೆ ಚೆನ್ನಾಗಿ ಬರುತ್ತೆ. ಒಳ್ಳೆ ಡಿಫ್ರೆಂಟ್ ನ್ಯಾಚುರಲ್ಲು ಇಲ್ಲಿ ನೋಡ್ತಾ ಇದ್ದೀರಾ. ಪ್ರತಿ ಡಿಫ್ರೆಂಟ್ ಲೋ ಲೈಟ್, ಡಿಫ್ರೆಂಟ್ ಮೋಡ್ಸ್ಗಳು ನಿಮಗೆ, ಸ್ಟೈಲ್ಸ್ಗಳು ನಿಮ್ಗೆ ಇದರಲ್ಲಿ ಸಿಗ್ತಾ ಹೋಗುತ್ತೆ. ಅದನ್ನು ನೀವು ಅಡ್ಜಸ್ಟ್ ಕೂಡ ಮಾಡ್ಕೊಬೋದು. ಸೊ ಈ ಫೀಚರ್ ಅಂತೂ ನನಗೆ ಹೆವಿ ಇಷ್ಟ. ಇದು ಪೋರ್ಟ್ರೇಟ್ ಒಳಗಿರುತ್ತೆ ನಿಮಗೆ, ಆಯಿತಾ. ಪೋರ್ಟ್ರೇಟ್ ಮೋಡಲ್ಲಿ ಪೋರ್ಟ್ರೇಟನ್ನು 1x ತೆಗಿಬೋದು ಅಥವಾ 2x ತೆಗೆದ್ರೆ ಚೆನ್ನಾಗಿ ಬರುತ್ತೆ. ಝೂಮ್ ಆಗಿ ಸ್ವಲ್ಪ ಬೋಕೆ ಎಫೆಕ್ಟ್ ಎಲ್ಲ ಹಾಕ್ಕೊಂಡು ತೆಗೆಯುತ್ತೆ. ಸೊ ಮೇನ್ ಸೆನ್ಸರ್ ಅಂತೂ ಸಖತ್. ನನಗಂತೂ ಹೆವಿ ಅಂದರೆ ಹೆವಿ ಇಂಪ್ರೆಸ್ ಮಾಡಿತು ನನಗೆ. ಲೋ ಲೈಟ್ ಡೇ ಲೈಟ್ ಎರಡರಲ್ಲೂ ಕೂಡ ಒಂದು ಒಳ್ಳೆಯ ಫೋಟೋವನ್ನು ತೆಗೆಯುತ್ತೆ. ಇನ್ನೊಂದು 8 ಮೆಗಾಪಿಕ್ಸೆಲ್ ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಅನಿಸುತ್ತೆ. ವೈಡ್ ಆಗಿದೆ, ಕ್ಲಾರಿಟಿ ಕೂಡ ಓಕೆ ಅಂತೀನಿ, ಇಂಪ್ರೆಸಿವ್ ಅಲ್ಲ ಓಕೆ ಅಂತೀನಿ. ಇದು ಕೂಡ ಅಷ್ಟೇ ಬ್ಯೂಟಿಫೈ ಮಾಡೋದು ತುಂಬ ಚೆನ್ನಾಗಿ. ಇನ್ನೊಂದು 2 ಮೆಗಾಪಿಕ್ಸೆಲ್ ಎಂದು ಮ್ಯಾಕ್ರೋ ಲೆನ್ಸ್ ಇದೆ. ಮ್ಯಾಕ್ರೋ ಪರವಾಗಿಲ್ಲ, 2 ಮೆಗಾಪಿಕ್ಸೆಲ್ ಏನೋ ಅವಶ್ಯಕತೆ ಇಲ್ಲ, ಕೊಟ್ಟಿದ್ದಾರೆ ಮಾಡೋಕ್ಕೆ ಕೆಲಸ ಇಲ್ಲ. ರಿಯರ್ ಕ್ಯಾಮ್ರಾ ಅಂತೂ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಫ್ರಂಟ್ ಕ್ಯಾಮ್ರಾ 50 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. ಡೀಟೇಲ್ ಬೆಂಕಿ ಇದೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಫ್ರಂಟ್ ಕ್ಯಾಮ್ರಾ ಸಖತ್ ಇಷ್ಟ ಆಯ್ತು ನನಗೆ. ಈ ಕ್ಯಾಮ್ರಾ ನೋಡಿ ಬೇರೆ ಜನ ನಂಗೆ ಅನ್ನಿಸ್ತಂಗೆ ಇದನ್ನು ಶೋರೂಮ್ಗೆ ಹೋದರೆ ಬೇರೆ ಸ್ಪೆಸಿಫಿಕೇಷನ್ನೇ ನೋಡಲ್ಲ, ಕ್ಯಾಮ್ರಾ ನೋಡೇ ಪರ್ಚೇಸ್ ಮಾಡ್ತಾರೆ. ಆ ಲೆವೆಲ್ ಕ್ಯಾಮ್ರಾವನ್ನು ಬಿಲ್ಡ್ ಮಾಡಿದ್ದಾರೆ. ಸಖತ್ತಾಗಿದೆ. ಇವರು ಮೋಸ್ಟ್ ಆಫ್ ಜನಕ್ಕೆ ಇಂಡಿಯಾದಲ್ಲಿ ಮ್ಯಾಟ್ರ್ ಆಗೋದೇ ಅದು. ಚೆನ್ನಾಗಿ ಆಟ ಆಡ್ತಾರೆ ಮಾತ್ರ ವಿವೋದ್ರು ಈ ಒಂದು ರೌಂಡಲ್ಲಿ. ಸೊ ನನಗೇನೋ ಸಖತ್ತು ಇಂಪ್ರೆಸ್ ಮಾಡ್ತು. ಒಳ್ಳೆ ಕ್ಯಾಮ್ರಾ ಹಾಕಿದೆ, ಕಾಂಪ್ರಮೈಸೇ ಮಾಡಿಲ್ಲ ಈ ಕ್ಯಾಮ್ರಾದಲ್ಲಿ. ಸೊ ಬೆಂಕಿ ಕ್ಯಾಮ್ರಾ ಇಷ್ಟ. ಅಂದರೆ ಬೆಲೆ ನೋಡಿಕೊಂಡು ನಾನು ಜಡ್ಜ್ ಮಾಡ್ತಾಯಿದ್ದೀನಿ ನೀವು, ಆಯಿತಾ. ಸೊ ಚೆನ್ನಾಗಿದೆ ನನಗೆ ಕ್ಯಾಮ್ರಾ. ಫ್ಲ್ಯಾಗ್ಶಿಪ್ ಲೆವೆಲ್ನ ಕ್ಯಾಮ್ರಾ ಅಂತ ಬೇಕಾದ್ರೂ ಅನ್ಬೋದು ನೀವು.
ನನಗೇನೋ ಇಷ್ಟ ಆಯಿತು. ಸ್ಯಾಂಪಲ್ ನೋಡ್ಬೇಕಾದ್ರೆ ನೀವೇ ಜಡ್ಜ್ ಮಾಡ್ಬೋದು ಆಯಿತಾ. ನನಗೆ ಪೋರ್ಟ್ರೇಟ್ ಶಾರ್ಟ್ಸ್ಗಳು ಇದರಲ್ಲಿ ತುಂಬ ಇಷ್ಟ ಆಯಿತು. ಈ ನಾರ್ಮಲ್ ವಸ್ತುಗಳ ಫೋಟೋ ಎಲ್ಲ ಬಿಡಿ, ನಮ್ಮ ಪೋರ್ಟ್ರೇಟ್ ಶಾಟ್ಗಳು, ಮನುಷ್ಯರ ಶಾಟು, ಡಾಗ್ ನಾಯಿಗಳ ಶಾಟ್ಗಳು ಇವೆಲ್ಲ ನಾನು ತುಂಬ ಇಂಪ್ರೆಸ್ ಮಾಡಿದೆ. ಇದರಲ್ಲಿ ಡಿಫ್ರೆಂಟ್ ಮೋಡ್ಗಳಿದೆ ಆಯಿತಾ. ಸೂಪರ್ ನೈಟ್ ವಿಡಿಯೋ, ಸೂಪರ್ ನೈಟ್ ಫೋಟೋಸ್ ಎಲ್ಲ ಸಕ್ಕದಾಗಿ ಬರೋದು, ನೈಟ್ ಶಾಟ್ಸು. ಫ್ರಂಟಲ್ಲೂ ಅಷ್ಟೇ ಬ್ಯಾಕಲ್ಲೂ ಅಷ್ಟೇ ವಿಡಿಯೋ ತೆಗೆದ್ರೆ ನಿಮ್ಗೊಂದು ರೀತಿ ಲಾಂಗ್ ಅಂದರೆ ತುಂಬ ಒಂದು ರೀತಿ ಲಾಂಗ್ ಎಕ್ಸ್ಪೋಜರ್ ಶಾರ್ಟ್ ತೆಗೀತಲ್ವ, ಸೊ ಆ ಥರ ಫೋಟೋಸ್ ಚೆನ್ನಾಗಿ ಬರುತ್ತೆ. ಮತ್ತು ಇವರೇನೋ ಒಂದು AI ಮುಖಾಂತರ ಏನೋ ಆಪ್ಟಿಮೈಸ್ ಮಾಡಿದ್ದಾರೆ ಮೋಸ್ಟ್ಲಿ ಆಯಿತಾ. ವೀಡಿಯೋಸ್ ಕೂಡ ಚೆನ್ನಾಗಿ ಬರುತ್ತೆ. ಅದು ಹೆಂಗೆ ಮಾಡ್ತಾವ್ರೆ ಅಂತ ಗೊತ್ತಿಲ್ಲ. ವೀಡಿಯೋಸ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಬಿಟ್ಟರೆ ನಿಮ್ಗೆ ಇದರಲ್ಲಿ ಮೈಕ್ರೋ ಮೂವಿ ಅಂತ ಏನೋ ಅಂದರೆ ಅದೇ ಮುಂಚಿನ ಪ್ರೀಸೆಟ್ಗಳಿರುತ್ತೆ, ಅದ್ರ ಮುಖಾಂತರ ವಿಡಿಯೋ ಮಾಡ್ಬೋದು. ಪ್ರೋ ಮೋಡ್ ಇದೆ, ಡ್ಯುಯಲ್ ವ್ಯೂ ಮೋಡ್ ಇದೆ, ಆಮೇಲೆ ಡಬಲ್ ಎಕ್ಸ್ಪೋಜರು ಅಂದರೆ ನೀವು ಒಂದು ಫೋಟೋ ತೆಗೆದ್ಬಿಟ್ಟು ಇನ್ನೊಂದು ಫೋಟೋ ತೆಗೆದ್ರೆ ಒಂಥರ ಓವರ್ಲ್ಯಾಪ್ ಆಗುತ್ತಲ್ಲ, ಸೊ ಆ ಥರ ಸ್ಲೋ ಮೋಷನ್ ಎಲ್ಲ ಇದೆ. ಸೊ ಚೆನ್ನಾಗಿದೆ. ಒಟ್ಟಿಗೆ ಕ್ಯಾಮ್ರಾ ಅಂತೂ ನನಗೆ ತುಂಬ ಇಂಪ್ರೆಸ್ ಮಾಡ್ತು. ಸ್ಯಾಂಪಲ್ ನೋಡಿ ನೀವೇ ಜಡ್ಜ್ ಮಾಡ್ಬೋದು. ಇನ್ನೂ ರೇರ್ ಮತ್ತು ಫ್ರಂಟ್ ಕ್ಯಾಮ್ರಾ ಎರಡೂ ಕೂಡ 4K ವಿಡಿಯೋ ರೆಕಾರ್ಡ್ ಮಾಡುತ್ತೆ. ಸೂಪರ್ ವಿಷಯ. ಯೂಶಲಿ ಎಲ್ಲ ಬ್ರ್ಯಾಂಡ್ಗಳು ಫ್ರಂಟಲ್ಲಿ ಬರೀ ಫುಲ್ HD ಕೊಡ್ತಾರೆ, ಇವರು 4K ಕೂಡ ಕೊಟ್ಟಿದ್ದಾರೆ. ಸೂಪರ್ ಆಗಿದೆ. ಸೊ ವಿಡಿಯೋ ಕೂಡ ನನಗೆ ತುಂಬ ಸ್ಟೇಬಲ್ ಆಗಿದೆ ಅಂತ ಅನ್ನಿಸ್ತು. ಇಷ್ಟ ಆಯಿತು. ಒಟ್ಟಿಗೆ ಕ್ಯಾಮ್ರಾ ಈ ಬೆಲೆಗೆ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇದೆ. ಇನ್ನೂ ಡೈರೆಕ್ಟಾಗಿ ಸೆಕ್ಯೂರಿಟಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ. ತುಂಬ ಫಾಸ್ಟ್ ಆಗಿದೆ, ಇಲ್ಲಿ ಕೂಡ ಡಿಲೇ ಅಂತ ಅನಿಸಿಲ್ಲ. ಕರೆಕ್ಟಾಗಿ ಅನ್ಲಾಕನ್ನು ಮಾಡ್ತಾ ಇದೆ. ಸೂಪರ್. ಇನ್ನೂ ಫೇಸ್ ಅನ್ಲಾಕ್ ಕೂಡ ಇದೆ, ನೋಡ್ತೀರಾ ನೀವೇನೆ. ತುಂಬ ಫಾಸ್ಟಾಗಿ ಪ್ರೆಸ್ ಮಾಡಿದ ತಕ್ಷಣ ಓಪನ್ ಮಾಡಿ ಬಿಸಾಕತ್ತೆ ನೋಡಿ. ಸೂಪರ್. ತುಂಬ ಫಾಸ್ಟಾಗಿದೆ, ಡಿಲೇನೇ ಇಲ್ಲ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡ್ಬೇಕಂತ ಅಂದರೆ ಈ ಫೋನಲ್ಲಿ 4600 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು. 4600 mAh ಕೆಪಾಸಿಟಿ ಬ್ಯಾಟ್ರಿ ಜೊತೆಗೆ ಬಾಕ್ಸ್ ಒಳಗೇನೆ 66 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗನ್ನು ಕೊಟ್ಟಿದ್ದಾರೆ. ಸೊ ಓಕೆ ಅಂತೀನಿ, 66 ವ್ಯಾಟ್ ಅಂತ ಅಂದರೆ ಈ ಒಂದು ಸ್ಮಾರ್ಟ್ಫೋನ್ನ 19 ನಿಮಿಷದಲ್ಲಿ 50% ಚಾರ್ಜ್ ಮಾಡುತ್ತೆ 0ಇಂದ. ಸೊ ಒಂದು ರೀತಿ ಸಾಕು ನಂಗೆ ಅನ್ನಿಸ್ತು. ಒಂದು ಲೆವೆಲಿಗೆ ಫಾಸ್ಟ್ ಚಾರ್ಜಿಂಗೇ ಇದೆ. ಇತ್ತೀಚೆಗಂತೂ ನಿಮ್ಗೆ 250-300 ವ್ಯಾಟ್ ಎಲ್ಲ ಕೊಡೋಕ್ಕೆ ಶುರು ಮಾಡಿದರೆ ಎಲ್ಲ ಬ್ರ್ಯಾಂಡ್ಗಳು. ಇದು ಓಕೆ, ಈ ಬೆಲೆಗೆ 66 ವ್ಯಾಟ್ ಅಂದರೆ ನನಗೆ ಸಾಕು ಅನ್ನಿಸ್ತು. ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ನಿಮಗೆ ಸಿಗ್ತಿಲ್ಲ. ಯೂಶ್ವಲಿ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು, ಕೆಲವೊಂದು ಇದ್ದಾವೆ, ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಈ ಬೆಲೆಗೆ ವೈರ್ಲೆಸ್ ಚಾರ್ಜಿಂಗ್ ಕೊಡಲ್ಲ, ನಥಿಂಗಲ್ಲಿ ಕೊಡ್ತಾರೆ ಅಂದರೆ. ಸೊ ಆ ರೀತಿ. ಸೊ ಚೆನ್ನಾಗಿದೆ, ಬ್ಯಾಟ್ರಿ ಬ್ಯಾಕಪ್ಪು ಪರವಾಗಿಲ್ಲ. ಇನ್ನು ಈ ಫೋನ್ನ OS ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ ಫನ್ ಟಚ್ OS ಇರುವಂಥದ್ದು. ಸೊ ಇದೊಂದು ರೀತಿ ನಿಯರ್ಲಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನಿಮಗೆ ನೀಡುತ್ತೆ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದ್ದಾವೆ, ಅವನ್ನ ಅನ್ಇನ್ಸ್ಟಾಲ್ ಕೂಡ ಮಾಡ್ಕೊಬೋದು. ಲಿಂಕ್ಡ್ಇನ್ ಅಂತೆ, ಫೇಸ್ಬುಕ್ಕು, ಸ್ನ್ಯಾಪ್ಚಾಟ್ ಇವೆಲ್ಲ ಇದಾವೆ, ಅದನ್ನೆಲ್ಲ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಳ್ಳಿ, ಅವಶ್ಯಕತೆ ಇಲ್ಲ ನಂಗೆ ಅನ್ನಿಸ್ತಂಗೆ. ಸೊ ಕೊಟ್ಟಿದ್ದಾರೆ. ಒಟ್ಟಿಗೆ ಯೂಸರ್ ಎಕ್ಸ್ಪೀರಿಯನ್ಸ್ ಮಾತ್ರ ಒಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಯೂಸ್ ಮಾಡ್ತಾ ಇದ್ದೀನಿ ಒಂದು ಫೀಲ್ ಕೊಡುತ್ತೆ. ಸ್ಟಾಕ್ ಆ್ಯಂಡ್ರಾಯ್ಡ್ ಅಲ್ಲಾಂದ್ರೂ ಕೂಡ ಒಂದು ಫೀಲ್ ಸಿಗುತ್ತೆ ನಮಗೆ. ತುಂಬ ಸ್ಮೂತಾಗಿದೆ, ಆಪ್ಟಿಮೈಸ್ ಚೆನ್ನಾಗಿ ಮಾಡಿದ್ದಾರೆ. ಸೊ ಚೆನ್ನಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈನ ಜೊತೆಗೆ ವೈಫೈ 6 ಕೂಡ ಇದೆ, ಬ್ಲೂಟೂತ್ 5.3 ಕೂಡ ಇರುವಂಥದ್ದು. ಒಂದು ಒಳ್ಳೆಯ ವಿಷಯ, ಕ್ಯಾರಿಯರ್ ಅಗ್ರಿಗೇಷನ್ ಕೂಡ ಸಿಗ್ತದೆ ಮತ್ತು 5G ಎಲ್ಲ ಬ್ಯಾಂಡ್ಸ್ಗಳು ಕೂಡ ಸಪೋರ್ಟ್ ಆಗುತ್ತೆ. ಇನ್ನು ಸ್ಪೀಕರು ಬಾಟಮ್ ಫೈರಿಂಗು, ಮೋನೋ ಸ್ಪೀಕರು ಜೋರಾಗಿ ಕೇಳುತ್ತೆ ಒಂದು ಲೆವೆಲ್ಗೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ. ಸ್ಟೀರಿಯೋ ಕೊಟ್ಟಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಮತ್ತು ಎಲ್ಲ ಸೆನ್ಸಾರ್ಸ್ನ ಕೂಡ ಬೇಸಿಕ್ ಸೆನ್ಸಾರ್ಸ್ ಆ್ಯಡ್ ಮಾಡಿದ್ದಾರೆ. IR ಬ್ಲಾಸ್ಟ್ ಕೊಡೋರು ಯೂಶಲಿ ವಿವೋದವರು ಐ-ಎಂಡ್ ಫೋನಲ್ಲಿ, ಬಟ್ ಇದರಲ್ಲಿ ಕೊಟ್ಟಿಲ್ಲ. ಇದರಲ್ಲಿ ಮೇಲ್ಗಡೆ ಸೆಕೆಂಡ್ರಿ ನಾಯ್ಸ್ ಕ್ಯಾನ್ಸಲೇಷನ್ ಮೈಕ್ರೋಫೋನ್ ಇದೆ. ಸೊ ಇವಿಷ್ಟು ಈ ಫೋನ್ದು ಕೆಲವೊಂದು ಮೇಯ್ನ್ ಸ್ಪೆಸಿಫಿಕೇಷನ್. ಈ ಬೆಲೆಗೆ ಒಂದು 35,000ಕ್ಕೆ ಲಾಂಚ್ ಆದರೆ ನೋಡಿ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು, ಕ್ಯಾಮ್ರಾಗೋಸ್ಕರ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ಹಂಗಂತ ಇದು ಈ ಪ್ರೈಸ್ ರೇಂಜ್ಗೆ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಅನ್ನಲ್ಲ, ಬೆಸ್ಟ್ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಅಂತ ಅಂತೀನಿ. ಆದರೆ ಒನ್ ಆಫ್ ದ ಬೆಸ್ಟ್ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಅಂತ ಅಂತೀನಿ. ಚೆನ್ನಾಗಿದೆ ಕ್ಯಾಮ್ರಾ ಮಾತ್ರ. ಬೇರೆ ಸ್ಪೆಸಿಫಿಕೇಷನ್ ಕೂಡ ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಚೆನ್ನಾಗೇ ಇದೆ. ಡಿಸ್ಪ್ಲೇನ ಚೆನ್ನಾಗಿದೆ, ಕರ್ವ್ ಡಿಸ್ಪ್ಲೇ ಸಿಗ್ತದೆ, ಒಂದು ರೀತಿ ಪ್ರೀಮಿಯಂ ಫೀಲ್ನ ಕೊಡುತ್ತೆ. ಗ್ಲಾಸ್ ಬ್ಯಾಗು, ಕಲರ್ ಚೇಂಜಿಂಗು, ಡಿಸ್ಪ್ಲೇ ಚೆನ್ನಾಗಿದೆ ಒಂದು ಲೆವೆಲ್ಗೆ, ರ್ಯಾಮು ಸ್ಟೋರೇಜ್ ಕೂಡ ಚೆನ್ನಾಗಿದೆ, ಪ್ರೊಸೆಸರ್ ಚೆನ್ನಾಗಿದೆ, ಕ್ಯಾಮ್ರಾ ಚೆನ್ನಾಗಿದೆ, ಒಂಥರ ಎಲ್ಲ ಚೆನ್ನಾಗಿದೆ ಆಯಿತಾ. ಯೂಶಲಿ ಈ ಬೆಲೆಗೆ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಏನಾದರೂ ಒಂದು ಸಣ್ಣ ವಿಷಯ ಕಾಂಪ್ರಮೈಸ್ ಮಾಡಿರ್ತಾರೆ. ಇವರು ನಂಗೆ ಅನ್ನಿಸ್ತಂಗೆ ಈ ಫ್ರೇಮಲ್ಲಿ ಮಾಡಿದ್ದಾರೆ. ಫ್ರೇಮ್ನು ಕೊಟ್ಟುಬಿಟ್ಟಿದ್ದಾರೆ. ನಮ್ಮ ಅಜ್ಜಿ ಹೆಂಗೆ ಇರ್ತಾಯಿತ್ತು ಅಂತೀರಾ, ಬಿಡಿ ಹೋಗಿ. ಸೊ ಇಷ್ಟು
ಈ ಸ್ಮಾರ್ಟ್ಫೋನ್ನ ಬಗ್ಗೆ ನನ್ನ ಆನೆಸ್ಟ್ ಒಪಿನಿಯನ್. ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ದಯವಿಟ್ಟು ಕೆಳಗಡೆ ಕಾಮೆಂಟ್ ತಿಳಿಸ್ಬೋದು. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.